ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಅವೇರ್ನೆಸ್ ವೀಕ್ ಅಂತ ಆಚರಿಸ್ತೀವಿ. ನೀವು ಸಾಮಾನ್ಯವಾಗಿ ಜನ ಹೇಳೋದು ಕೇಳಿರ್ತೀರ, ನಮ್ಮ ಮಗುವಿಗೆ ಹಾರ್ಟಲ್ಲಿ ಹೋಲಿತ್ತು, ಅದಕ್ಕೆ ಸರ್ಜರಿ ಮಾಡಿಸಿದ್ಮೇಲೆ ಮಗು ಗುಣ ಆಯಿತು, ಮಗು ಬೆಳವಣಿಗೆ ಚೆನ್ನಾಗಾಯಿತು ಅಂತ ಹೇಳೋದು ಕೇಳಿರ್ತೀರ. ಏನು ಹಾಗಂದ್ರೆ ಹಾರ್ಟಲ್ಲಿ ಹೋಲ್ ಇರೋದು ಅಂತಂದ್ರೆ ಏನು? 100ರಲ್ಲಿ 1 ಅಥವಾ 2 ಮಕ್ಕಳಲ್ಲಿ ಮಾತ್ರ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಯಾವ ಥರ ಅಂತಂದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಥವಾ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್, ಈ ಥರ ತೊಂದರೆಗಳನ್ನ ನಾವು ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಈ ಥರ ಸಮಸ್ಯೆಗಳನ್ನ ಸಾಮಾನ್ಯ ಜನರು ಹಾರ್ಟಲ್ಲಿ ಹೋಲ್ ಇತ್ತು ಅಂತ ಅಂದ್ಕೊಂಡಿರ್ತಾರೆ. ಈ ಥರ ಇದ್ದಾಗ ನಮ್ಗೆ ಹೇಗೆ ಗೊತ್ತಾಗಬೇಕು ಡಾಕ್ಟ್ರೇ ಅಂತ ನೀವು ಕೇಳೋದು ಸಹಜ. ಹೇಗೆ ಅಂತಂದರೆ, ಮಕ್ಕಳು ಸರಿಯಾಗಿ ಹಾಲು ಕುಡಿತಿರಲ್ಲ, ಸರಿಯಾಗಿ ಊಟ ಮಾಡ್ತಿರಲ್ಲ, ಇಲ್ಲ ಅಂದರೆ ಸರಿಯಾಗಿ ಬೆಳವಣಿಗೆ ಆಗ್ತಿರಲ್ಲ, ಪದೇ ಪದೇ ಶ್ವಾಸಕೋಶದ ತೊಂದರೆ ಆಗ್ತಿರಬಹುದು, ಅದಾದಮೇಲೆ ಉಸಿರಾಡೋದ ಕಷ್ಟ, ಈ ಥರ ಸಮಸ್ಯೆ ಆಗ್ತಿರಬಹುದು, ಅಥವಾ ಬೇರೆ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಸುಸ್ತಾಗೋದು, ಇಲ್ಲ ನಾನು ಆಟ ಆಡೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಅಂತ ಹೇಳೋದು ಮಕ್ಕಳು ಕಂಡು ಬರುತ್ತೆ. ಈ ಥರ ಆದಾಗ ನಾವು ಡಾಕ್ಟರ್ಸ್ಗೆ ತೋರಿಸಿ ಹೃದಯಕ್ಕೆ ಸಂಬಂಧಪಟ್ಟ ಡಿಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಸೋದ್ರ ಮೂಲಕ ಮಕ್ಕಳ ಜೀವಕ್ಕಾಗೋ ಅಪಾಯನ ತಡೆಗಟ್ಟಬಹುದು ಹಾಗೂ ಅವರ ಬೆಳವಣಿಗೆ ಚೆನ್ನಾಗಾಗೋ ಥರ ನೋಡ್ಕೋಬಹುದು. ಥ್ಯಾಂಕ್ ಯು.